ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್ಸ್. ಇವತ್ತು ಕೂಡ ಒಂದೇ ಸ್ಟೆಪ್ಪಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ಹೊಸ ರೀತಿಯ ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ. ಮಣಿ ಜಾಸ್ತಿ ಇಷ್ಟಪಡೋರು ಆರಾಮಾಗಿ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಫಸ್ಟು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ, ಫುಲ್ಲು ಡಾರ್ಕ್ ಗ್ರೀನ್ ಇದೆ ಇದು, ಹಾಗೆ ವೈಟ್ ಗೋಲ್ಡ್ ಇದೆ ಅಷ್ಟೇ. ಕಲರ್ ಕಾಂಬಿನೇಷನ್ ಈ ಥರ ಇದೆ. ಸೊ ಇದಕ್ಕೆ ನಾನು ಸ್ವಲ್ಪ ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ, ಯಾಕಂದರೆ ಅಲ್ಲಲ್ಲಿ ಸಿಲ್ವರ್ ಥ್ರೆಡ್ ಕೂಡ ಇದೆ, ಹಾಗೆ ಗೋಲ್ಡ್ ಕೂಡ ಇದೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ನಾನು ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಏನಾದರೂ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಿರುತ್ತೆ, ಅಲ್ಲಿ ನೀವು ಒಳ್ಳೊಳ್ಳೆ ಸ್ಯಾರೀಸ್ ಇದೆ, ನೀವು ಆರಾಮಾಗಿ ನೋಡಿ ಪರ್ಚೇಸ್ನ ಮಾಡ್ಕೋಬೋದು. ಈ ಡಿಸೈನ್ಗೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಪಲ್ಲು ಬಂದು ರೈಟ್ ಸೈಡ್ ಇದೆ. ಈಗ ನಾನು ರಾಂಗ್ ಸೈಡಿಂದ ವರ್ಕ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸೀರೆಗೆ ಕೂಡ. ಸೊ ಇದು ರೈಟ್ ಸೈಡ್ ಮಾಡ್ಕೊಳ್ಳೋಂಗಿಲ್ಲ, ಉಲ್ಟಾ ಮಾಡಿಕೊಂಡು ರೈಟ್ ಸೈಡಿಂದ ಕುಚ್ಚು ಕೂಡ ಹಾಕ್ಕೋಬೇಕು ಇದಕ್ಕೆ. ಸೊ ಇವೆಲ್ಲ ಡಿಸೈನು ಅವ್ರ ಚಾಯ್ಸ್ ಆಗಿರುತ್ತೆ, ಕಸ್ಟಮರ್ ಚಾಯ್ಸ್ ಡಿಸೈನ್ ಹಾಕ್ತಾ ಇದ್ದೀನಿ ಇವತ್ತು ಕೂಡ. ನೋಡಿ, ಸ್ಯಾರಿನ ನಾನು ಉಲ್ಟಾ ತೊಗೊಂಡಿದ್ದೀನಿ. ಇನ್ನೊಂದು ಸರ್ತಿ ನೋಡ್ಕೊಳ್ಳಿ, ಬಾರ್ಡರ್ನ ಉಲ್ಟಾ ಕಡೆಯಿಂದ ತೊಗೊಂಡು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ತೀವಲ್ವ ಆ ರೀತಿ ಥ್ರೆಡನ್ನು ಎಳ್ಕೊಂಡು ಫಸ್ಟ್ 2 ಲಾಕನ್ನು ಹಾಕ್ಕೊಳ್ಳೋಣ. 2 ಲಾಕನ್ನು ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಗೊಂಡು 2ರಿಂದ 1 ಸರಿ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಇಲ್ಲಿ ಏನು ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಲ್ವ, ಈ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸು ಈ ಥರ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಫಸ್ಟ್ ಏನು ನಾವು ಡಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ವ ಅದೇ ಪಾಯಿಂಟಿಗೆ ನೀಡಲ್ನ ಹಾಕಿ ಮತ್ತೆ ದಾರನ ತಂದು ಈ ಕಡೆ ಕೂಡ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೇಮ್ ಕಲರ್ ಆಗಿರೋದ್ರಿಂದ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ, ವರ್ಕ್ ಮಾಡ್ಕೊತ ಹೋದ್ಮೇಲೆ ಆಮೇಲೆ ನಿಮಗೆ ಕಾಣಿಸುತ್ತೆ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಜಸ್ಟ್ ಒಂದು ಚೈನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ ಹಾಕಿ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಸ್ವಲ್ಪ ಯು ಶೇಪಲ್ಲಿ ಅದನ್ನು ನೋಡಿಕೊಂಡು ಮತ್ತೆ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಬೇಕಿದ್ರೆ ಒಂದು ಚೈನ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಸ್ವಲ್ಪ ಲೆಂತಿಯಾಗಿ ಬರುತ್ತೆ, ನೀಟಾಗಿ ಮಿಡ್ಲಲ್ಲಿ ಬೀಡ್ಸ್ ಅನ್ನೋದು ಕವರ್ ಆಗುತ್ತೆ. ಸೊ ಒಂದು ಚೈನ್ ಹಾಕಿದ ಮೇಲೆ ಒಂದು ಬೀಡ್ಸನ್ನು ಹಾಕಿದ್ದೀನಿ. ಇದನ್ನು ಕೂಡ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಇಲ್ಲೇನು ಫಸ್ಟ್ ಪಾಯಿಂಟಲ್ಲಿ ಏನು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಪಕ್ಕದ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ಒಂದು ಚೈನ್ ಹಾಕ್ಕೊತಾ ಇದ್ದೀನಿ, ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ, ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಚೈನ್, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್. ಸೊ ಒಂದೊಂದಕ್ಕೂ ಒಂದೊಂದು ಬೀಡ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ. ಅದೇ ಹೇಳಲ್ಲ, ಮಣಿ ಜಾಸ್ತಿ ಹೋಗುತ್ತೆ. ಮಣಿ ಜಾಸ್ತಿ ಇಷ್ಟಪಡೋರು ಡಿಸೈನ ಖಂಡಿತವಾಗ್ಲೂ ಒಂದು ಸತಿ ಹಾಕ್ಕೊಳ್ಳಿ. ಡಿಫ್ರೆಂಟ್ ಆಗಿದೆ, ಕುಚ್ಚು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಬರುತ್ತೆ ಇದಕ್ಕೆ. ಸೊ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡಾಗ ಈ ಥರ ಕಾಣಿಸುತ್ತೆ ಇದು. ಈ ಥರ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ಜಸ್ಟ್ ಒಂದು ಚೈನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಂದು ಕುಚ್ಚು ಕಟ್ಟೋದಕ್ಕೆ ನೋಡಿ 3 ಬೀಡ್ಸ್ ಹಾಕಿದ ಈ ಥರ 3 ವರ್ಕ್ ಮಾಡಿದ ಮೇಲೆ ನಾನು ಕುಚ್ಚಿಗೆ ಇಲ್ಲಿ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು ಹಾಕಿದ್ದೀನಿ, ಈಗ ಇನ್ನೂ ಒಂದು ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ 1-2 ಚೈನ್ ಸಾಕು, ಜಾಸ್ತಿ ಬೇಡ, ಯಾಕಂದರೆ ಸ್ವಲ್ಪ ಇದು ಎಳೆಯುತ್ತಾ. ಇದು ಒಂದೇ ಹತ್ತಿರದಲ್ಲಿ ನಾವು ಲಾಕ್ ಮಾಡಿ ಡಿಸೈನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮೇಲೆ ಒಂದು ಲಾಕನ್ನು ಹಾಕಿ ಬೀಡ್ಸನ್ನು ಹಾಕಿರ್ತೀವಲ್ವ ಆ ಲೆಂತಿಗೆ ಎಳ್ಕೊಂಡಷ್ಟು ಈ ಡಿಸೈನ್ ಅನ್ನೋದು ಬರ್ತಾ ಇರುತ್ತೆ. ಹಂಗಾಗಿ ಆದಷ್ಟು 2 ಚೈನ್ನ ಸಾಕು. 2 ಚೈನ್ ಹಾಕಿದ ಮೇಲೆ ಮತ್ತೆ ಒಂದು ಬರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ
ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಜಸ್ಟ್ ಒಂದು ಚೈನ್, ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು, ಮತ್ತೆ ಒಂದು ಬೀಡ್ಸ್ನ ಹಾಕೋಬೇಕು, ಮತ್ತೆ ಲಾಕ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಪಾಯಿಂಟ್ ಏನಿದೆಯಲ್ಲ ಅಲ್ಲೇ ನೀಡಲ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾ ಇದ್ದೀನಿ, ಮತ್ತೆ ಒಂದು ಚೈನ್, ಮತ್ತೆ ಒಂದು ಬರೀ ನೀಡಲ್ ಮೇಲೆ ದಾರ, ಮತ್ತೆ ಡಬಲ್ ಕ್ರೋಶೆ ಕಂಬ. ಸೊ ಇದೇ ಪಾಯಿಂಟಿಗೆ ನಾವು ಲಾಕನ್ನು ಹಾಕಿ ಡಬಲ್ ಕ್ರೋಶೆ ಹಾಕೋದ್ರಿಂದ ನೋಡಿ ಈ ಶೇಪಲ್ಲಿ ಡಿಸೈನ್ ಅನ್ನೋದು ಬರುತ್ತೆ, ಸ್ಮಾಲ್ ಸೈಜಲ್ಲಿ ಬರುತ್ತೆ. ಬಟ್ ಲುಕ್ಕು ಮಾತ್ರ ಇದರದೇ ಆದಂಥ ಲುಕ್ಕು ಡಿಫ್ರೆಂಟಾಗಿ ಕಾಣಿಸುತ್ತೆ. ಸ್ಯಾರಿನ ಟರ್ನ್ ಮಾಡ್ಕೊಂಡಾಗ, ಸೀದಾ ಕಡೆ ಟರ್ನ್ ಮಾಡ್ಕೊಂಡಾಗ ನೋಡಿ ಈ ಥರ ಕಾಣಿಸುತ್ತೆ ಈ ಡಿಸೈನ್ ಬಂದು. ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು, ಏನು ಚೇಂಜಸ್ ಬರೋದಿಲ್ಲ. ಜಸ್ಟ್ ನಾನು ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ಮಿಡ್ಲಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ವರ್ಕನ್ನು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಈಗ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಬೀಡ್ ಲಾಕ್ನ ಮಾಡಿ, ಸೊ ಮತ್ತೆ ನೀಡಲ್ ಮೇಲೆ ಒಂದೂವರೆ ದಾರ ಸುತ್ತಕೊಂಡು ಏನು ಡಬಲ್ ಕ್ರೋಶೆ ಫಸ್ಟ್ ಪಾಯಿಂಟಿಗೆ ಏನು ಮಾಡಿದ್ದೀವಲ್ವ ಅದೇ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಡೆ ನಾನು 3 ಆರ್ಚ್ಗಳನ್ನ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ 2 ಚೈನ್ನ ಹಾಕಿದ್ದೀನಿ. ಮತ್ತು ಈಗ ಕಂಟಿನ್ಯೂ ಆಗಿ ಇದೇ ಮೆಥಡಲ್ಲಿ ಇಲ್ಲಿ ನಾನು 4 ಆರ್ಚ್ಗಳನ್ನ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಯಾಕಪ್ಪ ಒಂದು ಕಮ್ಮಿ ಮಾಡಿದ್ದೀನಿ ಅಂದರೆ ಸ್ವಲ್ಪ ಬಾರ್ಡರಿಂದ ಈ ಕಡೆ ಕುಚ್ಚು ಸ್ವಲ್ಪ ಗ್ಯಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು 3 ಆರ್ಚ್ಗಳು ಮಾತ್ರ ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಸ್ವಲ್ಪ ಹತ್ತಿರದಲ್ಲಿ ಇರಲಿ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಕುಚ್ಚು ಕಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ನಾನು 3 ಆರ್ಚ್ಗಳನ್ನ ಹತ್ತಿರದಲ್ಲಿ ಹಾಕಿ ಚೈನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವರ್ಕ್ ಏನೇನಿದೆಯಲ್ವ ಕಂಟಿನ್ಯೂ ಆಗಿ ಈ ಥರ 4 ಆರ್ಚ್ಗಳನ್ನ ಹತ್ತಿರದಲ್ಲಿ ಹಾಕಿಬಿಟ್ಟು ಮತ್ತು ಈ ಥರ 2 ಚೈನ ಕುಚ್ಚು ಕಟ್ಟೋದಕ್ಕೆ ಹಾಕಿ ಆಮೇಲೆ ಸೇಮ್ ಅದೇ ವರ್ಕನ್ನು ನಾನು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು, ಒಂದು ಚೈನ್ನ ಹಾಕ್ತಾಯಿದ್ದೀನಿ, ಒಂದು ಚೈನ್ನ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಬೀಡ್ಸನ್ನು ಹಾಕಿ ಮತ್ತೆ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಡಬಲ್ ಕ್ರೋಶೆ ಕಂಬ ಏನು ಹಾಕಿದ್ದೀವಲ್ವ ಅದೇ ತುದಿಗೆ ಮತ್ತೆ ನೀಡಲ್ ಹಾಕಿ ದಾರ ಅಂತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಚೈನ್, ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. ನಾನು ಏನೆಲ್ಲ ಆದಷ್ಟು ಎಳೆಯುತ್ತಾ ಬೇಡ, ಜಸ್ಟ್ ಅದೆಲ್ಲಿ ರೀಚ್ ಆಗುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಅದು ಮೇಲೆ ಸ್ವಲ್ಪ ಇದಾಗಿರೋದ್ರಿಂದ ನಾವು ಎಳೆದಷ್ಟು ಡಿಸೈನು ರೀಚ್ ಆಗುತ್ತೆ ಸ್ವಲ್ಪ ದೂರ. ಬಟ್ ಅದೆಲ್ಲಿ ರೀಚ್ ಆಗುತ್ತೆ ನೋಡಿ ಲಾಕ್ ಮಾಡಿ ಹಾಕೋದ್ರಿಂದ ಸ್ಯಾರಿ ಸ್ವಲ್ಪ ಟೈಟಾಗಿ ಸುಕ್ಕು ಬರುವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಜಾಸ್ತಿ ಎಳೆಯುತ್ತಾ ಬೇಡ, ಜಸ್ಟ್ ಅಲ್ಲಿ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ವರ್ಕನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಈ ಥರ ಬರುತ್ತೆ ಸ್ಯಾರಿ ಫುಲ್ಲಾಗಿ. ಸ್ಯಾರಿ ಕಲರ್ ಕಾಂಬಿನೇಷನ್ ಸಿಂಗಲ್ ಆಗಿದ್ದಾಗ ಈ ಥರ ಡಿಸೈನ್ ಕೂಡ ನೀವು ಆರಾಮಾಗಿ ಹಾಕೋಬೋದು. ಬಟ್ ಇವತ್ತು ಹಾಕುವಂಥ ಕೆಲವೊಂದು ಸ್ಯಾರೀಸ್ ಏನಿದೆ ಒಂದೇ ಕಸ್ಟಮರ್ದಾಗಿರುತ್ತೆ, ಸ್ವಲ್ಪ ಸಿಂಗಲ್ ಕಲರೇ ಜಾಸ್ತಿ ಇದ್ದಾವೆ. ಅವ್ರು ಹಾಕ್ಸ್ಕೊಂಡಿರೋಂಥ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಡಿಸೈನ್ ಕೂಡ ತುಂಬ ಸಿಂಪಲ್ ಆದರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನೋದು ಇದೆ. ಸೊ ಲಾಸ್ಟಲ್ಲಿ ಕೂಡ ಅಕಸ್ಮಾತ್ ಇತ್ತು ಅಂದರೆ ಲಾಸ್ಟಲ್ಲಿ ಎಲ್ಲ ಸೀರೆಗಳದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ಥರ ಹಾಕ್ಸ್ಕೊಂಡಿದ್ದಾರೆ ಒಬ್ಬರು ಅಂತ. ಬಟ್ ಅಷ್ಟರೊಳಗಡೆ ಅವ್ರು ಅರ್ಜೆಂಟ್ ಏನಾದರೆ ಮಾಡೋಕ್ಕಾಗಲ್ಲ ಅಷ್ಟೇ. ನೋಡಿ ಈ ಥರ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ತುಂಬ ಈಸಿಯಾಗಿದೆ, ಅಂಥ ಹೆವಿ ವರ್ಕ್ ಇಲ್ಲ, ಬಟ್ ನೋಡೋದಕ್ಕೆ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿಯಾಗಿ ಸ್ಯಾರಿ ತುಂಬ ವರ್ಕನ್ನು ಮಾಡ್ಕೋಬೇಕು, ಮಾಡ್ಕೊಂಡ್ಬಿಟ್ಟು ಕುಚ್ಚನ್ನೋದು ಹಾಕೋಬೇಕು. ಕಂಪ್ಲೀಟಾಗಿ ಆ ಸ್ಯಾರಿ ಫುಲ್ಲು ಈ ರೀತಿ ವರ್ಕ್ ಅನ್ನೋದು ಮುಗಿಸ್ಬೇಕು, ಅದು ಉಲ್ಟಾ ಕಡೆಯಿಂದ. ಆಮೇಲೆ ಸೀದಾ ಕಡೆನ ಸೀರೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಂಚದ ಮೇಲೆ ನೀಟಾಗಿ ಅಥವಾ ಟೇಬಲ್ ಮೇಲೆ ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತಾ ನೋಡ್ಕೊಂಡ್ಬಿಟ್ಟು ಅಲ್ಲಿ ನೀಟಾಗಿ ಹಾಕ್ಕೊಂಡು ಇಲ್ಲೇ ನಾವು ಚೈನ ಮಾಡ್ಕೊಂಡಿದ್ದೀವಲ್ವ ಈ ಚೈನ್ ಗ್ಯಾಪಲ್ಲಿ ಕುಚ್ಚು ಅನ್ನೋದು ಹಾಕಬೇಕಾಗುತ್ತೆ. ಈ ಒಂದು ಡಿಸೈನ್ಗೆ ತುಂಬ ಸಿಂಪಲ್ ಆದರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕುಚ್ಚು ಕಟ್ಟೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಮೇಲೆ ಒಂದು ಕಲರು ಕೆಳಗಡೆ ಒಂದು ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ ಈ ಒಂದು ಡಿಸೈನ್ಗೆ. ಸೊ ಕುಚ್ಚು ಕಟ್ಟೋದು ಕೂಡ ನೋಡೋಣ ಯಾವ ರೀತಿ ಅಂತ. ಫಸ್ಟು ಈ ಥರ ಕುಚ್ಚಿಗೆ ಕಟ್ಟೋದಕ್ಕೆ ರೆಡಿ ಹಾಕ್ಕೊಂಡ್ಮೇಲೆ ಈಗ ನಾನು ದಾರ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೇಮ್ ಮತ್ತೆ 4 ಬೆರಳಲ್ಲಿ ಕುಚ್ಚಿಗೆ ದಾರ ಅನ್ನೋದು ನಾನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ, ಯಾಕಪ್ಪ ಅಂದರೆ ಇದೇ ತಿಕ್ನೆಸ್ಸಲ್ಲಿ ಮತ್ತೆ ನಾನು ಇನ್ನೊಂದು ಕಲರ್ ದಾರನ ತೊಗೊತಾ ಇದ್ದೀನಿ. ಹಂಗಾಗಿ
ಇಷ್ಟು ದಪ್ಪ ಸಾಕು, ಜಾಸ್ತಿ ದಪ್ಪ ಬೇಡ. ಲೆಂತ್ ಬಂದು 4 ಫಿಂಗರ್ಸ್ ಅಷ್ಟು ಲೆಂತೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಉದ್ದನೇ ಇರಲಿ. ಈ ರೀತಿ 4 ಬೆರಳಲ್ಲಿ ದಾರನ ಸುತ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ನಾವು ಚೈನ್ ಹಾಕಿದ್ದೀವಿ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಈ ಚೈನಲ್ಲಿ ಈ ಥ್ರೆಡನ್ನು ಹಾಕಿಬಿಟ್ಟು ಈ ರೀತಿ ಕುಚ್ಚಿಗೆ ಕೆಳಗಡೆ ನೋಡಿ ಈಕ್ವಲ್ ಆಗಿ ಬರಬೇಕು, ಎರಡು ಈಕ್ವಲ್ ಆಗ್ಬೋದು. ಎಕ್ಸ್ಟ್ರಾ ಥ್ರೆಡ್ ಏನೇನಿದೆಯಲ್ವಾ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ, ಯಾಕಂದರೆ ಸುತ್ತಬೇಕಾದ ಜರಿ ಥ್ರೆಡ್ ಸ್ವಲ್ಪ ಅಡ್ಡಿ ಬಂದು ಕುಚ್ಚು ಸ್ವಲ್ಪ ಇದಾಗೋಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಹಾಕಿದ ಮೇಲೆ ಒಂದು ಕಡೆ ಸ್ವಲ್ಪ ಹಿಡ್ಕೊಂಡ್ಬಿಟ್ಟು ಜಸ್ಟ್ ಇದನ್ನು ಜಾಸ್ತಿ ಗಂಟು ಹಾಕೋದು ಬೇಡ, ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಕಲರ್ ಹಾಕಬೇಕಾದ್ರೆ ಸ್ವಲ್ಪ ಅಡ್ಡಿ ಆಗುತ್ತೆ, ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಫಸ್ಟ್ ದಾರನ ಹಾಕಿದ ಮೇಲೆ ಒಂದರಿಂದ 1-2 ರೌಂಡ್ ಸುತ್ಕೊಳ್ಳಿ ಸಾಕು. 2 ರೌಂಡ್ ಸುತ್ಕೊಂಡು ಒಂದೇ ನಾಟ್ ಹಾಕ್ಕೊಳ್ಳಿ, ಜಾಸ್ತಿ ನಾಟ್ ಹಾಕೋದು ಬೇಡ. ಜಸ್ಟ್ ಒಂದು ನಾಟ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡೋಣ. ಒಂದು ಗಂಟು ಸಾಕು, ಜಾಸ್ತಿ ಗಂಟು ಹಾಕೋದು ಬೇಡ, ಜಸ್ಟ್ ಗ್ರಿಪ್ಪಿಗೋಸ್ಕರ ಅಷ್ಟೇ. ನೆಕ್ಸ್ಟ್ ನೋಡಿ, ಗೋಲ್ಡ್ ಕಲರ್ ದಾರ 3 ಫಿಂಗರ್ಸಿಗೆ ನಾನು ಮಾಡ್ಕೊಂಡಿದ್ದೀನಿ. ಅದು ಕೂಡ ಸೇಮ್ ಥಿಕ್ನೆಸ್ ಎಷ್ಟಿದೆಯೋ ಅಷ್ಟೇ ಥಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ, ಕೌಂಟ್ ತೊಗೊಂಡಿಲ್ಲ. ನೀವೇನಾದರೂ ಕೌಂಟ್ ತೊಗೊಂಡು ಕುಚ್ಚನ್ನ ಹಾಕೊಳ್ಳೋಂಗಿದ್ರೆ ಈ ಕಲರ್ ಏನಿದೆಯಲ್ಲ 100 ಎಳೆ ದಾರ ತೊಗೊಳ್ಳಿ. ಆ ಕಲರು 2 ಕಲರಲ್ಲಿ ಹಾಕ್ತಾ ಇದ್ದೀನಿ, ಹಂಗಾಗಿ 2 ಕಲರಲ್ಲಿ 100 ಎಳೆ ದಾರನ ತೊಗೊಳ್ಳಿ. ಅದು ಡಬಲ್ ಮಾಡಿದಾಗ ಅದು 200 ಎಳೆ ದಾರ ಆಗುತ್ತೆ, ಆವಾಗ ಕುಚ್ಚು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಇದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ಈ ಒಂದು ಡಿಸೈನ್ಗೆ ಕುಚ್ಚು ಬಂದುಬಿಟ್ಟು ಫಸ್ಟು ಈ ಕಲರಲ್ಲಿ ಏನು ಹಾಕಿದ್ದೀವಲ್ವ, ಈಗ ನಾನು ಗೋಲ್ಡ್ ಕಲರಲ್ಲಿ ತೊಗೊಂಡಿದ್ದೀನಿ. ಈ ಗೋಲ್ಡ್ ಕಲರ್ ಕೂಡ ಸೇಮ್ ಇದೇ ಪಾಯಿಂಟಿಗೆ ಮತ್ತೆ ದಾರನ ಹಾಕಿಬಿಟ್ಟು ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, 2 ಕಡೆನೂ ಈಕ್ವಲ್ ಆಗಿರಬೇಕು. ಈ ಭಾಗ ಮತ್ತು ಈ ಭಾಗ ಎರಡೂ ಸಮವಾಗಿ ಇಟ್ಕೊಂಡು ಮತ್ತೆ ಸೇಮ್ ಜರಿ ಥ್ರೆಡ್ಡಿಂದ ಈಗ ಟೈಟಾಗಿ ಗಂಟನ್ನು ಹಾಕೋಬೇಕು. ಮತ್ತು ಕೆಳಗಡೆ ಹಾಕಿದ್ದೀರಲ್ಲ ಅದೇ ಥರ 2 ಗಂಟು ಬೇಡ. ಫಸ್ಟು ಆಲ್ರೆಡಿ 3-4 ಸುತ್ಕೊಂಡ್ಬಿಟ್ಟು ನಾಟ್ ಹಾಕ್ಕೊಳ್ಳಿ. 1-2 ನಾಟ್ ಹಾಕಿದ ಮೇಲೆ ಮತ್ತೆ ಒಂದು 3 ರೌಂಡ್ ಸುತ್ಕೊಂಡು ಲಾಸ್ಟಲ್ಲಿ ಮತ್ತೆ ಒಂದು 3 ಗಂಟನ್ನು ಹಾಕ್ಕೊಳ್ಳಿ. ಮೇನಾಗಿ ಮೇಲೆ ಅದು ಮಾತ್ರ ಟೈಟಾಗಿ ಗಂಟನ್ನು ಕುಚ್ಚೋನೋದು ಹಾಕಿಬಿಡಿ. ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ಗ್ರಿಪ್ ಇಡೋಗೋಸ್ಕರ ಒಂದೇ ನಾಟ್ ಸಾಕು. ಈ ಥರ ಕಟ್ ಮಾಡ್ಕೊಂಬಿಟ್ಟು ಈಗೇನು ಕುಚ್ಚೇನಿದೆಯಲ್ವಾ, ಇದು ಎಕ್ಸ್ಟ್ರಾ ಜರಿ ಥ್ರೆಡ್ ಏನಿದೆ ಈ ಥರ ಎಳ್ಕೊಂಬಿಟ್ಟು ಅದನ್ನು ಸಪ್ರೇಟಾಗಿ ಈ ಥರ ತೊಗೊಂಡು ಆ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಡಿ. ಸೊ ಕುಚ್ಚು ಬಂದು ನೋಡಿ ಈ ಥರ ಬರುತ್ತೆ. ಇವಾಗ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂದರೆ, ಕೆಳಗಡೆ ಇರುವಂಥ ಗ್ರೀನ್ ಕಲರ್ ದಾರನ ಫಸ್ಟು ಮೇಲ್ಗಡೆ ಈ ಥರ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಕೆಳಗಡೆ ಫುಲ್ ಕೆಳಗಡೆ ಏನು ಗೋಲ್ಡ್ ಕಲರ್ ದಾರ ಏನಿದೆಯಲ್ಲ ಅದನ್ನು ಕೂಡ ನೀವು ಸಪ್ರೇಟಾಗಿ ಮಾಡ್ಕೋಬೇಕು. ಅಂತ ಏನು ಕಷ್ಟ ಏನಿರಲ್ಲ, ಆರಾಮಾಗಿ ಈ ಥರ ಅಂದ್ಕೊಂಡ್ರೆ ಬಂದುಬಿಡುತ್ತೆ. ಸೊ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಲೆಂತಿಗೆ ಫಸ್ಟು ಕೆಳಗಡೆ ಕಟ್ ಮಾಡ್ಕೊಂಬಿಡಿ, ಅದು ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ಮೇಲೆ ಕೂಡ ಎಷ್ಟು ತೊಗೋಬೇಕು ಅಂತ. ಫಸ್ಟು ನಾನು ಈ ಥರ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಕುಚ್ಚನ್ನು ಶಾರ್ಟಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಫಸ್ಟು ನೋಡಿ ಶಾರ್ಟಲ್ಲಿ ಕಟ್ ಮಾಡ್ತೀನಿ ಬ್ಯಾಕ್ ಸೈಡಲ್ಲಿ ಇಷ್ಟು. ಈಗ ಸೇಮ್ ಮೇಲೆ ಕೂಡ ಗೋಲ್ಡ್ ಕಲರ್ ದಾರ ಏನಿದೆಯಲ್ವ ಆ ಒಂದು ಲೆಂತಿಗೆ ಮೇಲೆ ಇರುವಂಥ ಗೋಲ್ಡ್ ಕಲರ್ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಏನಿದೆಯಲ್ಲ ಇದೊಂದು ಸರ್ತಿ ಕೈಯಲ್ಲಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿಬಿಡಿ. ನೋಡಿ 2 ಕಡೆನೂ ಸೇಮ್ ಬಂತು, ಈ ಕಡೆ ಹಾಗೆ ಈ ಕಡೆ. ಈಗೇನು ಕೆಳಗಡೆ ಗ್ರೀನ್ ಕಲರ್ ದಾರ ಇದೆಯಲ್ವಾ, ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವಿಡಿಯೋದಲ್ಲಿ. ನೋಡಿ 2 ಕಡೆ ಗೋಲ್ಡ್ ಕಲರ್ ದಾರ ಈಕ್ವಲ್ ಕಟ್ ಮಾಡಿದ ಮೇಲೆ ಕೆಳಗಡೆ ನೋಡಿ ಸ್ವಲ್ಪ ಲೆಂತಿಯಾಗಿ ಈ ಗ್ರೀನ್ ಕಲರ್ ದಾರ ಅನ್ನೋದು ಕಾಣಿಸ್ತಾ ಇದೆ. ಸೊ ಇದನ್ನು ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ, ಸೊ ಕೆಳಗಡೆ ಒಂದು ಕಲರ್ ದಾರ ಮೇಲೆ ಒಂದು ಕಲರು ಕುಚ್ಚು ಅನ್ನೋದು ಕಾಣಿಸುತ್ತೆ. ಸೊ ಈ ಥರ ಈ ಒಂದು ಸೀರೆಗೆ ಕಂಪ್ಲೀಟಾಗಿ ಈ ಥರ ಕುಚ್ಚು ಅನ್ನೋದು ನಾನು ಹಾಕ್ತಾಯಿದ್ದೀನಿ. ಸೊ ಡಿಫ್ರೆಂಟಾಗಿ ಬರುತ್ತೆ. ನಾರ್ಮಲಾಗಿ ಪ್ಲೇನ್ ಕುಚ್ಚು ಹಾಕ್ಕೊಳ್ಳೋಕ್ಕಿಂತ ಈ ಥರ ಒಂದು ಸತಿ ಮೇಲೆ ಒಂದು ಕಲರು ಕೆಳಗಡೆ ಒಂದು ಕಲರು ಹಾಕ್ಕೊಂಡ್ರೆ ಸಿಂಪಲ್ ಆಗಿರುವಂಥ ಡಿಸೈನು ಸ್ವಲ್ಪ ಗ್ರ್ಯಾಂಡಾಗಿ ಹಾಗೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಬಟ್ ಇದು ಬಂದು ಕಲರ್ ಕಾಂಬಿನೇಷನ್ ಬಂದು ಗ್ರೀನ್ ಮತ್ತು ಗೋಲ್ಡ್ ಇರೋದ್ರಿಂದ ಲುಕ್ಕು ಈ ಥರ ಕಾಣಿಸುತ್ತೆ. ಬಟ್ ಕಾಂಟ್ರಾಸ್ಟ್ ಕಲರಲ್ಲಿದ್ದರೆ ಖಂಡಿತವಾಗ್ಲೂ ಈ ಥರ ಒಂದು ಸತಿ ಟ್ರೈ ಮಾಡಿ, ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಹೈಲೈಟ್ ಆಗಿ ಇದು ಕಾಣಿಸೋದೆ ಕುಚ್ಚಿಂದ, ಕುಚ್ಚು ಡಿಫ್ರೆಂಟ್ ಆಗಿರೋದ್ರಿಂದನೇ ಡಿಫ್ರೆಂಟಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಒಂದು ಹಾಫ್ ಹಾಕಿದ್ದೀನಿ ನಾನು ಅಷ್ಟೇ, ಇನ್ನು ಕಂಪ್ಲೀಟಾಗಿ ಸ್ಯಾರಿಗೆ ಮುಗಿಸಿಲ್ಲ ನಾನು. ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ಲು ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಹಾಕಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕುಚ್ಚನ್ನ ಕಟ್ಟಿದ ಮೇಲೆ ಫೈನಲ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ತುಂಬ ಸಿಂಪಲ್ ಆದರೂ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಗೋಲ್ಡ್ ಮ್ಯಾಚ್ ಇಲ್ಲ, ಗೋಲ್ಡ್ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ. ಜಸ್ಟ್ ಬಾರ್ಡ್ರಲ್ಲಿ ಏನು ಡಿಸೈನ್ ಏನಿದೆಯಲ್ಲ ಈ ಗೋಲ್ಡಲ್ಲಿ ನಾನು ಕುಚ್ಚು ಅನ್ನೋದು
ಹಾಕಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಕೂಡ ಗೋಲ್ಡ್ ಬೇರೆ ಇದೆ, ಬಟ್ ಈ ಗೋಲ್ಡ್ ತೊಗೊಂಡ್ಬಿಟ್ಟು ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ಈ ಡಿಸೈನ್ನ ಕಲರ್ ಕಾಂಬಿನೇಷನ್ ಇದ್ದರೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ರೆಗ್ಯುಲರ್ ಆಗಿ ಎಲ್ಲ ಡಿಸೈನ್ ಹಾಕ್ಕೊಂಡು ಯಾವ ಡಿಸೈನ್ ಸಿಂಪಲ್ಲಾಗಿ ಬೇಕು ಅಂದರೆ ಈ ಡಿಸೈನ್ನ ನೀವು ಆರಾಮಾಗೆ ಟ್ರೈ ಮಾಡ್ಬೋದು. ಸೊ ಫೈನಲ್ ಲುಕ್ಕು ನೋಡಿ ಈ ಥರ ಬಂದಿದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300ಇಂದ 350ವರೆಗೂ ಚಾರ್ಜನ್ನು ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಹೀಗೆ ತಾನೇ ಕಟ್ ಮಾಡಿ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಪ್ರೆಡ್ ಆದಂಗೆ ಕಾಣಿಸುತ್ತೆ. ಜಸ್ಟ್ ಫೋಲ್ಡ್ ಮಾಡಿ ಇಟ್ಟಾಗ ಅದ್ರದ್ದು ವೆಯ್ಟಿಗೆ ಹಾಗೆ ಮಾಡೋಕ್ಕೆ ನೀಟಾಗಿ ಕುಚ್ಚು ಅನ್ನೋದು ನೀಟಾಗಿ ಕವರ್ ಆಗುತ್ತೆ. ಸೊ ಈ ರೀತಿ ಫೋಲ್ಡ್ ಮಾಡಿ ಇಟ್ಮೇಲೆ ಆಮೇಲೆ ಅದೊಂದೊಂದು ನೀಟಾಗಿ ಇದಾಗುತ್ತೆ. ಓಕೆನಾ? ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.